ಥ್ಯಾಂಕ್ ಯು. GBA 5 ನಗರ ಪಾಲಿಕೆ ಕಮಿಷನರ್ಗಳು ಕಸಮುಕ್ತ ಬೆಂಗಳೂರು ಮಾಡ್ತವಂತ ಪಣ ತೊಟ್ಟಿದ್ದಾರೆ, ಅಭಿಯಾನ ಮಾಡ್ತಿದ್ರೆ. ಬಟ್ ಇದುವರೆಗೂ ಅಭಿಯಾನ ಯಶಸ್ವಿ ಕಂಡಿಲ್ಲ. ಕಸಮುಕ್ತ ಬೆಂಗಳೂರು ಇನ್ನೂ ಮಾಡಿಲ್ಲ ಅಂತ ಹೇಳ್ಬೋದು. ನಾನೀಗ ಸಿಟಿ ಮಾರ್ಕೆಟ್ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೋಡಿ ಯಾವ ರೀತಿ ಕಸ ಬಿದ್ದಿದೆ ಎಂಬುದು ಇನ್ನೂ ತೆಗೆದುಕೊಂಡು ಹೋಗಿಲ್ಲ. ಇಲ್ಲಿ ಶಾಪ್ ಮಾಲೀಕರು, ಇಲ್ಲಿ ಓಡಾಡುವ ಜನರು ಒಂದು ಕಡೆ GBAಗೆ ಮನವಿ ಮಾಡಿದ್ದಾರೆ, ತುಂಬ ಕಸ ಇದೆ ತೆಗೆದುಕೊಂಡು ಹೋಗಿ ಅಂತ. ಬಟ್ ತೆಗೆದುಕೊಂಡು ಹೋಗಿಲ್ಲ. ಎಲ್ಲೆಲ್ಲ ಬೇರೆ ಬೇರೆ ಕಡೆ 2-3 ದಿನ ಆಯಿತು ಕಸವನ್ನು ತೆಗೆದುಕೊಂಡು ಹೋಗಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಆಕ್ರೋಶ, ಅಸಮಾಧಾನ ಕೇಳಿ ಬಂದಿದೆ. ಯಾಕಂದರೆ KR ಮಾರ್ಕೆಟ್ ಅಂದರೆ ಸಾಕಷ್ಟು ಜನ ಓಡಾಡ್ತಾರೆ, ವಾಹನಗಳು ಓಡಾಡ್ತಾರೆ, ಇದರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ. ಸದ್ಯಕ್ಕೆ ಸಿಟಿ ಮಾರ್ಕೆಟ್ ಪೊಲೀಸರು ಬ್ಯಾರಿಕೇಡ್ ಹಾಕಿ ಈಗ ಬಂದೋಬಸ್ತನ್ನು ಮಾಡಿದ್ದಾರೆ, ಕಸಕ್ಕೂ ಬಂದೋಬಸ್ತ್ ಮಾಡಿದ್ದಾರೆ. ಯಾಕಂದರೆ ಈ ಒಂದು ಭಾಗದಲ್ಲಿ ವಾಹನ ಸಂಚಾರ ಆಗಬೇಕಿತ್ತು, ಇಲ್ಲಿ ಕಸ ಬಿದ್ದಿದೆ, ಬಟ್ ವಾಹನ ಸಂಚಾರ ಆಗ್ತಿಲ್ಲ. ಹೀಗಾಗಿ ಒಂದು ಕಡೆ ಟ್ರಾಫಿಕ್ ಜಾಮು, ಮತ್ತೊಂದು ಕಡೆ ಓಡಾಡುವ ಜನರಿಗೆ ಧೂಳು ಸಮಸ್ಯೆ, ಕಸದ ಸಮಸ್ಯೆ, ಇಲ್ಲಿ ಶಾಪ್ ಮಾಲೀಕರಿಗೆ ತುಂಬ ಸ್ಮೆಲ್ ಇದೆ. ಹೀಗಾಗಿ ಎಲ್ಲೇ ಒಂದು ಕಡೆ GBA ಅಧಿಕಾರಿಗಳು ಕಸಮುಕ್ತ ಬೆಂಗಳೂರು ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಕಸದಿಂದ ಬೆಂಗಳೂರು ಕೂಡಿದೆ, ಎಲ್ಲೆಂದರಲ್ಲಿ ಹೋದರೂ ರೋಡಲ್ಲಿ ಕಸ ಕಾಣುತ್ತೆ. ಇವರು ಎಷ್ಟೇ ಸರ್ಕಸ್ ಮಾಡಿದ್ರು ಬೆಂಗಳೂರನ್ನು ಕಸಮುಕ್ತವಾಗಿ ಇನ್ನೂ ಮಾಡಿಲ್ಲ. ನೋಡಿ ಅಲ್ಲೆಲ್ಲ ಕಸ ಆಗಿದೆ, ಕ್ಲೀನ್ ಮಾಡಿಲ್ಲ. ಯಾಕಂದರೆ KR ಮಾರ್ಕೆಟ್ನಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟು ನಡೆಯುತ್ತೆ, ಅಲ್ಲಿ ಕಸ ಪ್ರಮಾಣ ಜಾಸ್ತಿ ಇರುತ್ತೆ. ಇವರು ಕ್ಲೀನ್ ಮಾಡಬೇಕಿತ್ತು, ಆದರೆ ಇದುವರೆಗೂ ಕ್ಲೀನ್ ಮಾಡಿಲ್ಲ. ತುಂಬ ಸಮಸ್ಯೆ ಆಗಿದೆ ಅಂತ ಇಲ್ಲಿನ ಅಂಗಡಿ ಮಾಲೀಕರು, ಓಡಾಡುವ ಜನರು, ವಾಹನ ಸವರು ಹೇಳ್ತಿದ್ರೆ. ತುಂಬ ಸ್ಮೆಲ್ ಇದೆ. ಈ ಧೂಳು ಇದೆಯಲ್ಲ, ಈ ಧೂಳು ಸಹ ಏನೋ ಒಂದು ಕಡೆ ವಾಹನ ಸವರಿಗೆ ತುಂಬ ಎಫೆಕ್ಟ್ ಆಗ್ತಿದೆ, ತುಂಬ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಎಲ್ಲೇ ಒಂದು ಕಡೆ ಕಸಮುಕ್ತ ಬೆಂಗಳೂರು ಮಾಡುವಲ್ಲಿ GBA ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿಯನ್ನು ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು. ರೈಟ್, ಮುಂದಿನ ಸುದ್ದಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ನಗರದಲ್ಲಿ ಈಗ ಚಿಕ್ಕ ಬ್ರೇಕ್. ಥ್ಯಾಂಕ್ ಯು. GBA 5 ನಗರ ಪಾಲಿಕೆ ಕಮಿಷನರ್ಗಳು ಕಸಮುಕ್ತ ಬೆಂಗಳೂರು ಮಾಡ್ತವಂತ ಪಣ ತೊಟ್ಟಿದ್ದಾರೆ, ಅಭಿಯಾನ ಮಾಡ್ತಿದ್ರೆ. ಬಟ್ ಇದುವರೆಗೂ ಅಭಿಯಾನ ಯಶಸ್ವಿ ಕಂಡಿಲ್ಲ. ಕಸಮುಕ್ತ ಬೆಂಗಳೂರು ಇನ್ನೂ ಮಾಡಿಲ್ಲ ಅಂತ ಹೇಳ್ಬೋದು. ನಾನೀಗ ಸಿಟಿ ಮಾರ್ಕೆಟ್ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೋಡಿ ಯಾವ ರೀತಿ ಕಸ ಬಿದ್ದಿದೆ ಎಂಬುದು ಇನ್ನೂ ತೆಗೆದುಕೊಂಡು ಹೋಗಿಲ್ಲ. ಇಲ್ಲಿ ಶಾಪ್ ಮಾಲೀಕರು, ಇಲ್ಲಿ ಓಡಾಡುವ ಜನರು ಒಂದು ಕಡೆ GBAಗೆ ಮನವಿ ಮಾಡಿದ್ದಾರೆ, ತುಂಬ ಕಸ ಇದೆ ತೆಗೆದುಕೊಂಡು ಹೋಗಿ ಅಂತ. ಬಟ್ ತೆಗೆದುಕೊಂಡು ಹೋಗಿಲ್ಲ. ಎಲ್ಲೆಲ್ಲ ಬೇರೆ ಬೇರೆ ಕಡೆ 2-3 ದಿನ ಆಯಿತು ಕಸವನ್ನು ತೆಗೆದುಕೊಂಡು ಹೋಗಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಆಕ್ರೋಶ, ಅಸಮಾಧಾನ ಕೇಳಿ ಬಂದಿದೆ. ಯಾಕಂದರೆ KR ಮಾರ್ಕೆಟ್ ಅಂದರೆ ಸಾಕಷ್ಟು ಜನ ಓಡಾಡ್ತಾರೆ, ವಾಹನಗಳು ಓಡಾಡ್ತಾರೆ, ಇದರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ. ಸದ್ಯಕ್ಕೆ ಸಿಟಿ ಮಾರ್ಕೆಟ್ ಪೊಲೀಸರು ಬ್ಯಾರಿಕೇಡ್ ಹಾಕಿ ಈಗ ಬಂದೋಬಸ್ತನ್ನು ಮಾಡಿದ್ದಾರೆ, ಕಸಕ್ಕೂ ಬಂದೋಬಸ್ತ್ ಮಾಡಿದ್ದಾರೆ. ಯಾಕಂದರೆ ಈ ಒಂದು ಭಾಗದಲ್ಲಿ ವಾಹನ ಸಂಚಾರ ಆಗಬೇಕಿತ್ತು, ಇಲ್ಲಿ ಕಸ ಬಿದ್ದಿದೆ, ಬಟ್ ವಾಹನ ಸಂಚಾರ ಆಗ್ತಿಲ್ಲ. ಹೀಗಾಗಿ ಒಂದು ಕಡೆ ಟ್ರಾಫಿಕ್ ಜಾಮು, ಮತ್ತೊಂದು ಕಡೆ ಓಡಾಡುವ ಜನರಿಗೆ ಧೂಳು ಸಮಸ್ಯೆ, ಕಸದ ಸಮಸ್ಯೆ, ಇಲ್ಲಿ ಶಾಪ್ ಮಾಲೀಕರಿಗೆ ತುಂಬ ಸ್ಮೆಲ್ ಇದೆ. ಹೀಗಾಗಿ ಎಲ್ಲೇ ಒಂದು ಕಡೆ GBA ಅಧಿಕಾರಿಗಳು ಕಸಮುಕ್ತ ಬೆಂಗಳೂರು ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಕಸದಿಂದ ಬೆಂಗಳೂರು ಕೂಡಿದೆ, ಎಲ್ಲೆಂದರಲ್ಲಿ ಹೋದರೂ ರೋಡಲ್ಲಿ ಕಸ ಕಾಣುತ್ತೆ. ಇವರು ಎಷ್ಟೇ ಸರ್ಕಸ್ ಮಾಡಿದ್ರು ಬೆಂಗಳೂರನ್ನು ಕಸಮುಕ್ತವಾಗಿ ಇನ್ನೂ ಮಾಡಿಲ್ಲ. ನೋಡಿ ಅಲ್ಲೆಲ್ಲ ಕಸ ಆಗಿದೆ, ಕ್ಲೀನ್ ಮಾಡಿಲ್ಲ. ಯಾಕಂದರೆ KR ಮಾರ್ಕೆಟ್ನಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟು ನಡೆಯುತ್ತೆ, ಅಲ್ಲಿ ಕಸ ಪ್ರಮಾಣ ಜಾಸ್ತಿ ಇರುತ್ತೆ. ಇವರು ಕ್ಲೀನ್ ಮಾಡಬೇಕಿತ್ತು, ಆದರೆ ಇದುವರೆಗೂ ಕ್ಲೀನ್ ಮಾಡಿಲ್ಲ. ತುಂಬ ಸಮಸ್ಯೆ ಆಗಿದೆ ಅಂತ ಇಲ್ಲಿನ ಅಂಗಡಿ ಮಾಲೀಕರು, ಓಡಾಡುವ ಜನರು, ವಾಹನ ಸವರು ಹೇಳ್ತಿದ್ರೆ. ತುಂಬ ಸ್ಮೆಲ್ ಇದೆ. ಈ ಧೂಳು ಇದೆಯಲ್ಲ, ಈ ಧೂಳು ಸಹ ಏನೋ ಒಂದು ಕಡೆ ವಾಹನ ಸವರಿಗೆ ತುಂಬ ಎಫೆಕ್ಟ್ ಆಗ್ತಿದೆ, ತುಂಬ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಎಲ್ಲೇ ಒಂದು ಕಡೆ ಕಸಮುಕ್ತ ಬೆಂಗಳೂರು ಮಾಡುವಲ್ಲಿ GBA ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿಯನ್ನು ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು. ರೈಟ್, ಮುಂದಿನ ಸುದ್ದಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ನಗರದಲ್ಲಿ ಈಗ ಚಿಕ್ಕ ಬ್ರೇಕ್. ಥ್ಯಾಂಕ್ ಯು. GBA
5 ನಗರ ಪಾಲಿಕೆ ಕಮಿಷನರ್ಗಳು ಕಸಮುಕ್ತ ಬೆಂಗಳೂರು ಮಾಡ್ತವಂತ ಪಣ ತೊಟ್ಟಿದ್ದಾರೆ, ಅಭಿಯಾನ ಮಾಡ್ತಿದ್ರೆ. ಬಟ್ ಇದುವರೆಗೂ ಅಭಿಯಾನ ಯಶಸ್ವಿ ಕಂಡಿಲ್ಲ. ಕಸಮುಕ್ತ ಬೆಂಗಳೂರು ಇನ್ನೂ ಮಾಡಿಲ್ಲ ಅಂತ ಹೇಳ್ಬೋದು. ನಾನೀಗ ಸಿಟಿ ಮಾರ್ಕೆಟ್ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ನೋಡಿ ಯಾವ ರೀತಿ ಕಸ ಬಿದ್ದಿದೆ ಎಂಬುದು. ಇನ್ನೂ ತೆಗೆದುಕೊಂಡು ಹೋಗಿಲ್ಲ. ಇಲ್ಲಿ ಶಾಪ್ ಮಾಲೀಕರು, ಇಲ್ಲಿ ಓಡಾಡುವ ಜನರು ಒಂದು ಕಡೆ GBIಗೆ ಮನವಿ ಮಾಡಿದ್ದಾರೆ, ತುಂಬ ಕಸ ಇದೆ ತೆಗೆದುಕೊಂಡು ಹೋಗಿ ಅಂತ. ಬಟ್ ತೆಗೆದುಕೊಂಡು ಹೋಗಿಲ್ಲ. ಎಲ್ಲೆಲ್ಲ ಬೇರೆ ಬೇರೆ ಕಡೆ 2-3 ದಿನ ಆಯಿತು ಕಸವನ್ನು ತೆಗೆದುಕೊಂಡು ಹೋಗಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಆಕ್ರೋಶ, ಅಸಮಾಧಾನ ಕೇಳಿ ಬಂದಿದೆ. ಯಾಕಂದರೆ KR ಮಾರ್ಕೆಟ್ ಅಂದರೆ ಸಾಕಷ್ಟು ಜನ ಓಡಾಡ್ತಾರೆ, ವಾಹನಗಳು ಓಡಾಡ್ತಾರೆ, ಇದರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ. ಸದ್ಯಕ್ಕೆ ಸಿಟಿ ಮಾರ್ಕೆಟ್ ಪೊಲೀಸರು ಬ್ಯಾರಿಕೇಡ್ ಹಾಕಿ ಈಗ ಬಂದೋಬಸ್ತನ್ನು ಮಾಡಿದ್ದಾರೆ, ಕಸಕ್ಕೂ ಬಂದೋಬಸ್ತ್ ಮಾಡಿದ್ದಾರೆ. ಯಾಕಂದರೆ ಈ ಒಂದು ಭಾಗದಲ್ಲಿ ವಾಹನ ಸಂಚಾರ ಆಗಬೇಕಿತ್ತು, ಇಲ್ಲಿ ಕಸ ಬಿದ್ದಿದೆ, ಬಟ್ ವಾಹನ ಸಂಚಾರ ಆಗ್ತಿಲ್ಲ. ಹೀಗಾಗಿ ಒಂದು ಕಡೆ ಟ್ರಾಫಿಕ್ ಜಾಮು, ಮತ್ತೊಂದು ಕಡೆ ಓಡಾಡುವ ಜನರಿಗೆ ಧೂಳು ಸಮಸ್ಯೆ, ಕಸದ ಸಮಸ್ಯೆ, ಇಲ್ಲಿ ಶಾಪ್ ಮಾಲೀಕರಿಗೆ ತುಂಬ ಸ್ಮೆಲ್ ಇದೆ. ಹೀಗಾಗಿ ಎಲ್ಲೇ ಒಂದು ಕಡೆ GBI ಅಧಿಕಾರಿಗಳು ಕಸಮುಕ್ತ ಬೆಂಗಳೂರು ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಕಸದಿಂದ ಬೆಂಗಳೂರು ಕೂಡಿದೆ, ಎಲ್ಲೆಂದರಲ್ಲಿ ಹೋದರೂ ರೋಡಲ್ಲಿ ಕಸ ಕಾಣುತ್ತೆ. ಇವರು ಎಷ್ಟೇ ಸರ್ಕಸ್ ಮಾಡಿದ್ರು ಬೆಂಗಳೂರನ್ನು ಕಸಮುಕ್ತವಾಗಿ ಇನ್ನೂ ಮಾಡಿಲ್ಲ. ನೋಡಿ ಅಲ್ಲೆಲ್ಲ ಕಸ ಆಗಿದೆ, ಕ್ಲೀನ್ ಮಾಡಿಲ್ಲ. ಯಾಕಂದರೆ KR ಮಾರ್ಕೆಟ್ನಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟು ನಡೆಯುತ್ತೆ, ಅಲ್ಲಿ ಕಸ ಪ್ರಮಾಣ ಜಾಸ್ತಿ ಇರುತ್ತೆ. ಇವರು ಕ್ಲೀನ್ ಮಾಡಬೇಕಿತ್ತು, ಆದರೆ ಇದುವರೆಗೂ ಕ್ಲೀನ್ ಮಾಡಿಲ್ಲ. ತುಂಬ ಸಮಸ್ಯೆ ಆಗಿದೆ ಅಂತ ಇಲ್ಲಿನ ಅಂಗಡಿ ಮಾಲೀಕರು, ಓಡಾಡುವ ಜನರು, ವಾಹನ ಸವರು ಹೇಳ್ತಿದ್ರೆ. ತುಂಬ ಸ್ಮೆಲ್ ಇದೆ. ಈ ಧೂಳು ಇದೆಯಲ್ಲ, ಈ ಧೂಳು ಸಹ ಏನೋ ಒಂದು ಕಡೆ ವಾಹನ ಸವರಿಗೆ ತುಂಬ ಎಫೆಕ್ಟ್ ಆಗ್ತಿದೆ, ತುಂಬ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಎಲ್ಲೇ ಒಂದು ಕಡೆ ಕಸಮುಕ್ತ ಬೆಂಗಳೂರು ಮಾಡುವಲ್ಲಿ GBI ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿಯನ್ನು ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು. ರೈಟ್, ಮುಂದಿನ ಸುದ್ದಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ನಗರದಲ್ಲಿ ಈಗ ಚಿಕ್ಕ ಬ್ರೇಕ್. ಥ್ಯಾಂಕ್ ಯು. GBI 5 ನಗರ ಪಾಲಿಕೆ ಕಮಿಷನರ್ಗಳು ಕಸಮುಕ್ತ ಬೆಂಗಳೂರು ಮಾಡ್ತವಂತ ಪಣ ತೊಟ್ಟಿದ್ದಾರೆ, ಅಭಿಯಾನ ಮಾಡ್ತಿದ್ರೆ. ಬಟ್ ಇದುವರೆಗೂ ಅಭಿಯಾನ ಯಶಸ್ವಿ ಕಂಡಿಲ್ಲ. ಕಸಮುಕ್ತ ಬೆಂಗಳೂರು ಇನ್ನೂ ಮಾಡಿಲ್ಲ ಅಂತ ಹೇಳ್ಬೋದು. ನಾನೀಗ ಸಿಟಿ ಮಾರ್ಕೆಟ್ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ನೋಡಿ ಯಾವ ರೀತಿ ಕಸ ಬಿದ್ದಿದೆ ಎಂಬುದು. ಇನ್ನೂ ತೆಗೆದುಕೊಂಡು ಹೋಗಿಲ್ಲ. ಇಲ್ಲಿ ಶಾಪ್ ಮಾಲೀಕರು, ಇಲ್ಲಿ ಓಡಾಡುವ ಜನರು ಒಂದು ಕಡೆ GBIಗೆ ಮನವಿ ಮಾಡಿದ್ದಾರೆ, ತುಂಬ ಕಸ ಇದೆ ತೆಗೆದುಕೊಂಡು ಹೋಗಿ ಅಂತ. ಬಟ್ ತೆಗೆದುಕೊಂಡು ಹೋಗಿಲ್ಲ. ಎಲ್ಲೆಲ್ಲ ಬೇರೆ ಬೇರೆ ಕಡೆ 2-3 ದಿನ ಆಯಿತು ಕಸವನ್ನು ತೆಗೆದುಕೊಂಡು ಹೋಗಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಆಕ್ರೋಶ, ಅಸಮಾಧಾನ ಕೇಳಿ ಬಂದಿದೆ. ಯಾಕಂದರೆ KR ಮಾರ್ಕೆಟ್ ಅಂದರೆ ಸಾಕಷ್ಟು ಜನ ಓಡಾಡ್ತಾರೆ, ವಾಹನಗಳು ಓಡಾಡ್ತಾರೆ, ಇದರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ. ಸದ್ಯಕ್ಕೆ ಸಿಟಿ ಮಾರ್ಕೆಟ್ ಪೊಲೀಸರು ಬ್ಯಾರಿಕೇಡ್ ಹಾಕಿ ಈಗ ಬಂದೋಬಸ್ತನ್ನು ಮಾಡಿದ್ದಾರೆ, ಕಸಕ್ಕೂ ಬಂದೋಬಸ್ತ್ ಮಾಡಿದ್ದಾರೆ. ಯಾಕಂದರೆ ಈ ಒಂದು ಭಾಗದಲ್ಲಿ ವಾಹನ ಸಂಚಾರ ಆಗಬೇಕಿತ್ತು, ಇಲ್ಲಿ ಕಸ ಬಿದ್ದಿದೆ, ಬಟ್ ವಾಹನ ಸಂಚಾರ ಆಗ್ತಿಲ್ಲ. ಹೀಗಾಗಿ ಒಂದು ಕಡೆ ಟ್ರಾಫಿಕ್ ಜಾಮು, ಮತ್ತೊಂದು ಕಡೆ ಓಡಾಡುವ ಜನರಿಗೆ ಧೂಳು ಸಮಸ್ಯೆ, ಕಸದ ಸಮಸ್ಯೆ, ಇಲ್ಲಿ ಶಾಪ್ ಮಾಲೀಕರಿಗೆ ತುಂಬ ಸ್ಮೆಲ್ ಇದೆ. ಹೀಗಾಗಿ ಎಲ್ಲೇ ಒಂದು ಕಡೆ GBI ಅಧಿಕಾರಿಗಳು ಕಸಮುಕ್ತ ಬೆಂಗಳೂರು ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಕಸದಿಂದ ಬೆಂಗಳೂರು ಕೂಡಿದೆ, ಎಲ್ಲೆಂದರಲ್ಲಿ ಹೋದರೂ ರೋಡಲ್ಲಿ ಕಸ ಕಾಣುತ್ತೆ. ಇವರು ಎಷ್ಟೇ ಸರ್ಕಸ್ ಮಾಡಿದ್ರು ಬೆಂಗಳೂರನ್ನು ಕಸಮುಕ್ತವಾಗಿ ಇನ್ನೂ ಮಾಡಿಲ್ಲ. ನೋಡಿ ಅಲ್ಲೆಲ್ಲ ಕಸ ಆಗಿದೆ, ಕ್ಲೀನ್ ಮಾಡಿಲ್ಲ. ಯಾಕಂದರೆ KR ಮಾರ್ಕೆಟ್ನಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟು ನಡೆಯುತ್ತೆ, ಅಲ್ಲಿ ಕಸ ಪ್ರಮಾಣ ಜಾಸ್ತಿ ಇರುತ್ತೆ. ಇವರು ಕ್ಲೀನ್ ಮಾಡಬೇಕಿತ್ತು, ಆದರೆ ಇದುವರೆಗೂ ಕ್ಲೀನ್ ಮಾಡಿಲ್ಲ. ತುಂಬ ಸಮಸ್ಯೆ ಆಗಿದೆ ಅಂತ ಇಲ್ಲಿನ ಅಂಗಡಿ ಮಾಲೀಕರು, ಓಡಾಡುವ ಜನರು, ವಾಹನ ಸವರು ಹೇಳ್ತಿದ್ರೆ. ತುಂಬ ಸ್ಮೆಲ್ ಇದೆ. ಈ ಧೂಳು ಇದೆಯಲ್ಲ, ಈ ಧೂಳು ಸಹ ಏನೋ ಒಂದು ಕಡೆ ವಾಹನ ಸವರಿಗೆ ತುಂಬ ಎಫೆಕ್ಟ್ ಆಗ್ತಿದೆ, ತುಂಬ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಎಲ್ಲೇ ಒಂದು ಕಡೆ ಕಸಮುಕ್ತ ಬೆಂಗಳೂರು ಮಾಡುವಲ್ಲಿ GBI ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿಯನ್ನು ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು. ರೈಟ್, ಮುಂದಿನ ಸುದ್ದಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ನಗರದಲ್ಲಿ ಈಗ ಚಿಕ್ಕ ಬ್ರೇಕ್.